ನೀವು ನೋಡ್ತಾ ಇದ್ರೆ BBC ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ದೇವರಾಜೇಗೌಡ ಒಬ್ಬ ಆರ್ಟಿಐ ಗಿರಾಕಿ, ಅಧಿಕಾರಿ ಹಾಗೂ ಪೊಲೀಸರ ಬಳಿ ಹಣ ವಸೂಲಿ ಮಾಡುವ ಕಾಯಕ ಆತನದ್ದು. ರಾಜ್ಯಾದ್ಯಂತ ಆತನ ವಿರುದ್ಧ ಪ್ರತಿಭಟನೆ, ಕಪ್ಪು ಮಸಿ ಬಳಿಯುವ ಎಚ್ಚರಿಕೆ ನೀಡಿದ ಕಾಂಗ್ರೆಸ್. ಪ್ರಧಾನಿ ನರೇಂದ್ರ ಮೋದಿ ಹೆಸರು ಎಫ್ಸ್ಟೈನ್ ಫೈಲ್ ನಲ್ಲಿ ಉಲ್ಲೇಖ. ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ, ಪ್ರಧಾನಿ ರಾಜೀನಾಮೆಗೆ ಆಗ್ರಹ. ಕ್ರಿಶ್ಚಿಯನ್ ಮಿಷನರಿಗಳಿಂದ ಮತಾಂತರಕ್ಕೆ ಹುನ್ನಾರ ಆರೋಪ, ರಸ್ತೆಯುದ್ದಕ್ಕೂ ಬಿದ್ದ ಬೈಬಲ್ ಕರಪತ್ರಗಳು. ಬಜರಂಗ ದಳದಿಂದ ತೀವ್ರ ಖಂಡನೆ. ಹಳೆ ಬಸ್ ನಿಲ್ದಾಣದ ಜಾಗ ವರ್ಗಾವಣೆಗೆ ಆಗ್ರಹ, ಸಾರಿಗೆ ಸಚಿವರಿಗೆ ಮನವಿ ಸಲ್ಲಿಸಿದ ಶಾಸಕ ಎ ಮಂಜು. ಸಚಿವ ಸಂಪುಟದಿಂದ ಅನುಮೋದನೆ ನಂತರ ಕ್ರಮಕ್ಕೆ ಸಚಿವರ ಭರವಸೆ. ಕ್ಷುಲ್ಲಕ ಕಾರಣಕ್ಕೆ ಕೆಎಸ್ಆರ್ಟಿಸಿ ಬಸ್ನ ಗಾಜು ಪುಡಿ ಪುಡಿ, ಆಗರೆ ಮುಖ್ಯ ರಸ್ತೆಯಲ್ಲಿ ಘಟನೆ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಸಾರ್ವಜನಿಕರ ಆಗ್ರಹ. ವಾರ್ತೆಗಳ ವಿವರ. ರೇಬಿಸ್ ಬಂದಿರತಕ್ಕಂತ ಹುಚ್ಚುನಾಯಿ ಕಡಿತದಿಂದ ದೇವರಾಜೇಗೌಡ ಹೀಗೆ ವರ್ತಿಸ್ತಾ ಇದ್ದಾನೆ ಅಂತ ಹೇಳಿ ಕಾಂಗ್ರೆಸ್ ಸಾಮಾಜಿಕ ಮಾಧ್ಯಮ ವಿಭಾಗದ ಜಿಲ್ಲಾಧ್ಯಕ್ಷ ವಿನೋದ್ ಕುಮಾರ್ ಅಂತಕ್ಕಂಥವರು ಏನ್ ಮಾಡ್ತಾರೆ, ಟೀಕೆ ಮಾಡಿದ್ದಾರೆ ಅಂತ ಬಳಸೋಣ ಈ ಪದನ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ಬಿಜೆಪಿ ಮುಖಂಡ ದೇವರಾಜೇಗೌಡ ನಮ್ಮ ಕಾಂಗ್ರೆಸ್ ಮುಖಂಡರಾದ ಎಚ್ ಕೆ ಮಹೇಶ್ ಹಾಗೂ DCM DK ಶಿವಕುಮಾರ್ ಮತ್ತೆ ಅವರ ಮಗಳ ಬಗ್ಗೆಯೂ ಕೂಡ ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥದ್ದು ಒಪ್ಪುವಂತದ್ದಲ್ಲ. ಅವರಿಗೆ ಯಾವ ಅರ್ಹತೆ ಇದೆ? ಮಹೇಶ್ ಅಣ್ಣ ಅವರು ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತ ಸುಳ್ಳು ಆಪಾದನೆ ಮಾಡಿದ್ದು ಇದು ಸತ್ಯಕ್ಕೆ ದೂರವಾಗಿದೆ. ನೀನೊಬ್ಬ ಆರ್ಟಿಐ ಗಿರಾಕಿ, ನೀನು ಅಧಿಕಾರಿ ಹಾಗೂ ಪೊಲೀಸರ ಬಳಿ ಹೋಗಿ ಅವರಿಂದ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡುವ ಗಿರಾಕಿ. ನಿನ್ನ ಹುಚ್ಚು ವರ್ತನೆಯನ್ನ ಇಲ್ಲಿಗೆ ನಿಲ್ಲಿಸು, ಇಲ್ಲ ಅಂತ ಅಂದ್ರೆ ರಾಜ್ಯಾದ್ಯಂತ ನಿನ್ನ ಮೇಲೆ ದೂರು ನೀಡಿ ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡ್ತೀವಿ, ಕಪ್ಪು ಮಸಿ ಬಳಿತಕ್ಕಂತ ಸಮಯ ಬರ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು DK ಶಿವಕುಮಾರ್ ಅಭಿಮಾನಿ ಬಳಗದ ಗುರು ಅಗಿಲೆ ಅಂತಕ್ಕಂಥವ್ರು ಕೂಡ ಮಾತನಾಡಿದ್ದಾರೆ. ಬಿಜೆಪಿ ಮುಖಂಡ ದೇವರಾಜೇಗೌಡನಿಗೆ ಬಹುಶಃ ಬಿಗ್ ಬಾಸ್ಗೆ ಹೋಗುವ ಗೀಳು ಬಂದಿರಬೇಕು, ಹಾಗಾಗಿ ಈ ರೀತಿ ವರ್ತಿಸ್ತಾ ಇದ್ದಾರೆ. ಇಲ್ಲ ಅಂತ ಅಂದಿದ್ರೆ 2023-24ನೇ ಚುನಾವಣೆ ನಾಮಪತ್ರ ಸಲ್ಲಿಕೆ ವೇಳೆ 85 ಕೋಟಿ ಆಸ್ತಿ ಘೋಷಣೆ ಮಾಡ್ಕೊಂಡಿದ್ರು. ಎಲ್ಲಿಂದ ಬಂತು ಆ ಆಸ್ತಿ? ಮಾತೆತ್ತಿದ್ರೆ ಆ ದಾಖಲೆ ಬಿಡುಗಡೆ ಮಾಡ್ತೀನಿ, ಈ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಸನದ ಹೇಮಾವತಿ ಸ್ಟ್ಯಾಚ್ಯೂ ಹತ್ರ ಸ್ಟೇಜ್ ಹಾಕಿಸ್ಕೊಡ್ತೀವಿ, ಬಂದ ಯಾವ ದಾಖಲೆ ಬಿಡುಗಡೆ ಮಾಡ್ತೀರಾ ಮಾಡಿ ಅಂತಕ್ಕಂಥ ಸವಾಲನ್ನ ಹಾಕಿರ್ತಕ್ಕಂಥದ್ದು. ಅಂಡ್ ದೇವರಾಜೇಗೌಡರು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ, ಚಿಕಿತ್ಸೆ ಪಡ್ಕೊಳ್ಳಿ, ನಾವೆಲ್ಲ DK ಶಿವಕುಮಾರ್ ಅಭಿಮಾನಿ ಬಳಗದಿಂದ ಖರ್ಚಿನ ವೆಚ್ಚವನ್ನ ಭರಿಸ್ತೀವಿ ಅಂತ ಹೇಳಿ ಅವ್ರನ್ನ ಟೀಕೆಯನ್ನ ಮಾಡಿದ್ದಾರೆ. ಅಂಡ್ ಈ ಕೂಡಲೇ ಈ ತರದೆಲ್ಲ ಹುಚ್ಚುಚ್ಚಾಗಿ ಮಾತನಾಡೋದನ್ನ ದೇವರಾಜೇಗೌಡರು ನಿಲ್ಲಿಸಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಸುದ್ದಿಗೋಷ್ಠಿಯಲ್ಲಿ ರೈತ ಪರ ಹೋರಾಟಗಾರ ಪ್ರವೀಣ್ ಗೌಡ, ಆಲ್ವಿನ್ ಸೇರಿದಂತೆ ಇನ್ನಿತರರು ಹಾಜರಿದ್ರು. ಮೊನ್ನೆ ಅಷ್ಟೇ ಪತ್ರಿಕಾಗೋಷ್ಠಿಯಲ್ಲಿ ಮಾಡಬೇಕಾದ್ರೆ ದೇವರಾಜೇಗೌಡರು ಎಚ್ ಕೆ ಮಹೇಶ್ ಅವರು ಪಾರ್ಕ್ ಜಾಗದಲ್ಲಿ ಮನೆ ಕಟ್ಟಿದ್ದಾರೆ, ಅವ್ರು ಎಷ್ಟೆಲ್ಲ ಲೂಟಿ ಹೊಡೆದಿದ್ದಾರೆ ಅನ್ನೋದನ್ನ ಬಹಿರಂಗಪಡಿಸ್ತೀನಿ ಅಂತಕ್ಕಂಥ ಒಂದು ಬೆದರಿಕೆಯೋ ಎಚ್ಚರಿಕೆಯನ್ನು ನೀಡಿದ್ದರು. ಈ ಬೆನ್ನಲ್ಲೇ ಇದೀಗ ಪತ್ರಿಕಾಗೋಷ್ಠಿಯನ್ನ ಮಾಡಿ ದೇವರಾಜೇಗೌಡರಿಗೆ ಎಚ್ ಕೆ ಮಹೇಶ್ ಕಡೆಯವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಆಯ್ತು, ನಿನ್ನೆ ತಾನೆ BJP ಮುಖಂಡ ದೇವರಾಜೇಗೌಡ ನಮ್ಮ ನೆಚ್ಚಿನ ನಾಯಕರಾದಂತಹ ಎಚ್ ಕೆ ಮಹೇಶ್ರವ್ರ ಬಗ್ಗೆ ಆರೋಪ ಮಾಡಿದ್ದಾರೆ. ಏನಂದರೆ ಅವರು ನಗರಸಭಾ ಸದಸ್ಯರಾದಾಗ ಅಕ್ರಮ ಆಸ್ತಿ ಮಾಡಿದರು ಅಂತ. ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವರು 2002 ಅಥವಾ 2004ರಲ್ಲಿ ಅವರು ಒಬ್ಬರ ಹತ್ರ 100 ರೂಪಾಯಿ ಅಡಿಯಂಗೆ ನಿವೇಶನ ಪಡೆದಿರ್ತಾರೆ. ಈಗ ತಾನೇ ಅವರ ಸಂಪಾದನೆ ಮಾಡೋ ಹಣ ಹಾಗೂ ಬ್ಯಾಂಕ್ ಲೋನ್ ಪಡೆದು ಮನೆ ಕಟ್ಟಿದ್ದಾರೆ. 35 ವರ್ಷದಿಂದ ಮಹೇಶಣ್ಣನ ಮೇಲೆ ಅಕ್ರಮ ಆಸ್ತಿ ಮಾಡಿದರು ಅಂತ ಯಾರು ಕೂಡ ಆರೋಪ ಮಾಡಿಲ್ಲ, ಯಾರು ಕೂಡ ಪತ್ರಿಕಾಗೋಷ್ಠಿನೂ ಮಾಡಿಲ್ಲ. ನಾನು ಇವನು ದೇವರಾಜೇಗೌಡ ಅವಾಗವಾಗ ಹೇಳ್ತಾ ಇರ್ತಾನೆ, ಅವ್ರ ಅಪ್ಪಂಗೆ ಹುಟ್ಟಿದ್ರೆ ದಾಖಲಾತಿ ಬಿಡುಗಡೆ ಮಾಡಿ. ಅವನ ಅಪ್ಪಂಗೆ ಹುಟ್ಟಿದ್ರೆ ದೇವರಾಜೇಗೌಡ ಅವ್ನು ಮಹೇಶಣ್ಣನ ಬಗ್ಗೆ ಅಕ್ರಮ ಆಸ್ತಿ ಮಾಡಿದ್ರೆ ದಾಖಲಾತಿ ಬಿಡುಗಡೆ ಮಾಡಲಿ. ಒಂದು ಕಾಲದಲ್ಲಿ ಮಹೇಶಣ್ಣನಿಂದ ತಿರುಗಿ ಅವ್ರ ಮನೆ ಸುತ್ತಿ ಅವ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪಡೆದಿದ್ರು, ಅವ್ರ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಆದಾಗ. ಇಡೀ ಹಾಸನ ಜಿಲ್ಲೆ ಗೊತ್ತು ಅವನೊಬ್ಬ RTI ಕಾರ್ಯಕರ್ತ ಬ್ಲ್ಯಾಕ್ ಮೇಲರ್ ಅಂತ. ಇಲಾಖೆ ಮೇಲೆ RTI ಆಗ್ತಾನೆ, ಅಧಿಕಾರಿಗಳ ಪ್ರೆಸ್ ಮೀಟ್ ಮಾಡಿಬಿಟ್ಟು ಅಧಿಕಾರಿಗಳ ದಾಖಲೆ ಬಿಡುಗಡೆ ಮಾಡ್ತಾನೆ, ಯಾವ ದಾಖಲಾತಿಯನ್ನು ಬಿಡುಗಡೆ ಮಾಡಲ್ಲ. ಹೋಗ್ಬಿಟ್ಟು ಅಲ್ಲಿ ಕಮಿಟ್ ಆಗಿ ದುಡ್ಡು ಇಸ್ಕೊ ಹೋಗ್ತಾನೆ.
ಇದೇ 10 ವರ್ಷದಿಂದ ದೇವರಾಜೇಗೌಡನ ಹತ್ರ ಏನಿತ್ತು? ಹೋದ ಸತಿ ಎಲೆಕ್ಷನಲ್ಲಿ ಅವನು 85 ಕೋಟಿ 84 ಕೋಟಿ ಘೋಷಣೆ ಮಾಡ್ಕೊಂಡು ಎಲ್ಲಿಂದ ಬಂತು ದುಡ್ಡು? ಎಲ್ಲಿಂದ ಸಂಪಾದನೆ ಮಾಡ್ದ? ಇಡೀ ಜನತೆಗೆ ಗೊತ್ತು ಅವನೊಬ್ಬ ಬ್ಲ್ಯಾಕ್ ಮೇಲರ್ ಅಂತ. ಹೋಗ್ತಾನೆ ಪ್ರಾಧಿಕಾರದಲ್ಲಿ ಕೂರ್ತಾನೆ, ಕಮಿಷನರ್ ಜೊತೆ ಕಾಂಟ್ರಾಕ್ಟರ್ ಜೊತೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಅದಕ್ಕೋಸ್ಕರ ಫೇಮಸ್ಸು ಹುಚ್ಚು ತಲೆಗೆ ಹತ್ತಿರ್ಬೋದು ಅನಿಸುತ್ತೆ. ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇದ್ದಾರೆ. ದಯಮಾಡಿ ಈ BJP ನಾಯಕರುಗಳು ಅಥವಾ ಅಲ್ಲಿ ಹಾಸನ ಜನತೆ ಸಾರ್ವಜನಿಕರು ಅವರಿಗೆ ಸೂಕ್ತವಾದ ಚಿಕಿತ್ಸೆನ ಕೊಡಿಸ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಯಾಕಂದರೆ ಸಂಪೂರ್ಣ ವೆಚ್ಚನ, ಆ ಚಿಕಿತ್ಸೆಗೆ ಖರ್ಚಾಗುವಂಥ ಸಂಪೂರ್ಣ ವೆಚ್ಚನ ನಾವು DK ಶಿವಕುಮಾರ್ ಅಭಿಮಾನಿಗಳ ಸಂಘದವರು ಬರ್ಸಕ್ಕೆ ನಾವು ರೆಡಿ ಇದ್ದೀವಿ. ಹಾಸನ ಜನತೆ ಸೌಹಾರ್ದದಿಂದ ಎಷ್ಟೇ ವರ್ಷದಿಂದ ರಾಜಕಾರಣ ಮಾಡ್ಕೊಂಡಿದ್ರು ಬಂದ್ರೂ ಅವ್ರ ಮೇಲೆ ಆರೋಪ, ಇವ್ರ ಮೇಲೆ ಆರೋಪ, ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇಲ್ಲ. 3 ಪಕ್ಷದ ಮೇಲೆ ಆರೋಪ ಮಾಡ್ತಾನೆ ಈ ಮನುಷ್ಯ. ಮೇ ಬಿ ಬಿಗ್ ಬಾಸಿಗೆ ಹೋಗೋಕೆ ಏನಾದರೂ ಆ ಗೀಳು ಹೊತ್ತಿ ಈ ರೀಲ್ಸು ಇವೆಲ್ಲ ನೋಡ್ಬಿಟ್ಟು ಹುಚ್ಚು ಥರ ಆಡ್ತಾ ಇರ್ಬೋದು ಅನಿಸುತ್ತೆ. ಆ ಮಾತುಗಳನ್ನ ಕೇಳಿಸ್ಕೊಳ್ಳಿ. ಒಬ್ಬ ಸಾರ್ವಜನಿಕನಾಗಿ ಹಾಸನ ಸಾರ್ವಜನಿಕನಾಗಿ ನಾನು ಹೇಳ್ತೀನಿ, ಇದೇ ಜಾಗದಲ್ಲಿ ಈ ಮಹಾನುಭಾವ ಕುತ್ಕೊಂಡು ಈಗ MP ಎಲೆಕ್ಷನ್ ಹಾಕಿಂದ ಮುಂಚೆ ಪೆನ್ ಡ್ರೈವ್ ವಿಚಾರ ಯಾರಿಗೋ ಗೊತ್ತಿರಲಿಲ್ಲ. ಹಾಸನ ಜನತೆಗಾಗಲಿ ರಾಜ್ಯದ ಜನತೆಗಾಗಲಿ ಗೊತ್ತಿರಲಿಲ್ಲ. ಈ ಮನುಷ್ಯನಿಂದನೇ ತಾನೇ ಗೊತ್ತಾಗಿದ್ದು ಈ ಮನುಷ್ಯ ಯಾರ್ಯಾರ ಹತ್ರ ಡೀಲ್ ಮಾಡಿದ್ದಾನೆ, ಯಾರ್ಯಾರ ಹತ್ರ ಎಷ್ಟು ಕೋಟಿಗೆ ಡೀಲ್ ಮಾಡ್ಕೊಂಡು ಬಂದು ಹಾಸನಲ್ಲಿ ಇದು ಮಾಡಿದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ದಾಖಲೆ ಸಮೇತ ಬಿಡುಗಡೆ ಮಾಡ್ತೀವಿ ನಾವು. ಹಾಗೆ ಇದೇ ಮನುಷ್ಯ ಇದೇ ಜಾಗದಲ್ಲಿ ಕೂತು ಪ್ರೆಸ್ ಮೀಟ್ ಮಾಡಿರ್ತಾರೆ. ನನ್ನ ಹತ್ರ ಪೆನ್ ಡ್ರೈವ್ ಇದೆ, ಈ ಪ್ರಜ್ವಲ್ ರೇವಣ್ಣ ಅವ್ರದ್ದು ಪೆನ್ ಡ್ರೈವ್ ಇದೆ, ಇದೇ NR ಸರ್ಕಲಲ್ಲಿ LED ಸ್ಕ್ರೀನ್ ಹಾಕ್ಬಿಟ್ಟು ನಾನು ತೋರಿಸೋ ಅಂಥ ಕೆಲಸ ಮಾಡ್ತೀನಿ, ರೇವಣ್ಣ ಅವ್ರ ಫ್ಯಾಮಿಲಿ ಬಿಡಲ್ಲ ಅಂತೆಲ್ಲ ಇದೇ ಜಾಗದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದು ನೀವು ಪತ್ರಿಕಾ ಮಿತ್ರರಿಗೆ ಗೊತ್ತೇ ಇದೆ, ಹೌದಲ್ವಾ? ಏನಾಗಿದೆ ಈ ಮನುಷ್ಯನಿಗೆ? ಈ ಮನುಷ್ಯ 2017ಕ್ಕಿಂತ ಮುಂಚೆ ಏನಾಗಿದ್ದ? 2017ರಲ್ಲಿ ಲಾಯರ್ಗಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಾರ್ ಕೌನ್ಸಿಲ್ ಎನ್ರೋಲ್ಮೆಂಟ್ ಆಗಿರೋದು 2017ರಲ್ಲಿ. ಅದಕ್ಕಿಂತ ಮುಂಚೆ ಈ ಮನುಷ್ಯ ಏನು ಮಾಡ್ತಾ ಇದ್ದ? ಈ ಮನುಷ್ಯನ ಹಿನ್ನೆಲೆ ಏನು? ಇದೇ ಹಳೆಕೋಟೆ ಹತ್ರ ಕಾಮಸಮುದ್ರ ಅಂತ ಊರು. ಆ ಕಾಮಸಮುದ್ರದಲ್ಲಿ ಏನು ಮಾಡ್ತಾ ಇದ್ದ? ಈ ಫ್ಯಾಮಿಲಿ ಆಗಲಿ ಇವ್ರ ಹಿನ್ನೆಲೆ ಆಗಲಿ ಇಡೀ ಊರಲ್ಲಿ ಗೊತ್ತಾಗುತ್ತೆ. ಅಷ್ಟೊಂದು ಯೋಗ್ಯತೆ ಇದ್ದಿದ್ರೆ ಅವ್ರು ಇದ್ರ ಬಗ್ಗೆ ಹುಚ್ಚು ಥರ ಮಾತಾಡ್ತಿರ್ಲಿಲ್ಲ. ಇವನೊಬ್ಬ ಅಯೋಗ್ಯ ಅಂದರೆ ಅಯೋಗ್ಯ ಥರ್ಡ್ ಗ್ರೇಡ್ ಮನುಷ್ಯ. ಯಾಕೆ ಹೇಳಿ? ಹೆಣ್ಮಕ್ಳ ಬಗ್ಗೆ ಅವಾಚ್ಯವಾಗಬೇಕು. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಹೆಸರು ಎಫ್ಟಿನ್ ಫೈಲ್ ನಲ್ಲಿ ಉಲ್ಲೇಖ ಆಗಿದ್ದು, ಇದು ಭಾರತ ದೇಶದ ಘನತೆಗೆ ಮತ್ತೆ ಗಾಂಭೀರ್ಯತೆಗೆ ಕಪ್ಪು ಚುಕ್ಕಿ ತಂದಿದೆ ಅಂತ ಹೇಳಿ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಮುಂಭಾಗದಲ್ಲಿ ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಇದೇ ವೇಳೆ ಯುವ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಗೊರೂರು ಅಂತಕ್ಕಂಥವರು ಮಾತನಾಡಿದ್ದಾರೆ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ಎಫ್ಟಿನ್ ಫೈಲ್ ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಖಂಡನಾರ್ಹವಾಗಿದೆ. ನಮ್ಮ ಭಾರತ ದೇಶ ಜಗತ್ತಿನಾದ್ಯಂತ ತನ್ನದೇ ಆದಂತಹ ಖ್ಯಾತಿಯನ್ನ ಗಳಿಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಕಪ್ಪು ಚುಕ್ಕೆ ದೇಶಕ್ಕೆ ಒಂಥರ ದೇಶದ ಜನತೆಗೆ ಕಪ್ಪು ಚುಕ್ಕೆ ತರುವಂತಹ ಕೆಲಸವನ್ನ ಪ್ರಧಾನಿ ಅವರು ಮಾಡ್ತಾ ಇದ್ದಾರೆ. ಈ ಕೃತ್ಯದಲ್ಲಿ ಅವರು ಭಾಗಿಯಾಗಿರುವುದಕ್ಕೆ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ನೀಡಬೇಕು. ಒಂದು ವೇಳೆ ರಾಜೀನಾಮೆ ನೀಡದೆ ಹೋದ್ರೆ ಉಗ್ರ ಪ್ರತಿಭಟನೆಯನ್ನು ನಡೆಸ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಮನು, ದರ್ಶನ್, ಇರ್ಫಾನ್, ಇಸ್ಮಾಯಿಲ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಈಗೇನು ಈ ದೇಶಾದ್ಯಂತ ಇವಾಗ ಚರ್ಚೆಯಲ್ಲಿದೆ, ಎಫ್ಟಿನ್ ಫೈಲ್ಸ್ನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಹೆಸರು ಉಲ್ಲೇಖವಾಗಿರುವುದನ್ನು ಖಂಡಿಸಿ ನಾವು ಈ ದಿನ ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ದೇಶಕ್ಕೆ, ನಮ್ಮ ದೇಶದ ಘನತೆಗೆ ಒಂದು ಕಪ್ಪು ಚುಕ್ಕೆಯನ್ನು ತಂದಿರತಕ್ಕಂಥ ಕೆಲಸವನ್ನು ಇವತ್ತು ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಈ ಒಂದು ಕೃತ್ಯದಲ್ಲಿ ಅವರು ಭಾಗಿಯಾಗಿರೋದಕ್ಕೆ ಅವರು ನೈತಿಕ ಹೊಣೆಯನ್ನು ಹೊತ್ತು ಅವರು ರಾಜೀನಾಮೆಯನ್ನು ನೀಡಬೇಕು ಅಂತೇಳಿ ಈ ದಿನ ನಾವು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಆಗ್ರಹಿಸ್ತಾ ಇದ್ದೀವಿ. ಈ ಒಂದು ಪ್ರಕರಣದಲ್ಲಿ ಅವರ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ನೀಡದಿದ್ದಲ್ಲಿ ನಾವು ಯುವ ಕಾಂಗ್ರೆಸ್ನ ವತಿಯಿಂದ ಉಗ್ರ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾಗ್ತದೆ. ಈ ಒಂದು ನಮ್ಮ ಭಾರತ ದೇಶ ಇಡೀ ಜಗತ್ತಿನಾದ್ಯಂತ ತನ್ನದೇ ಒಂದು ಖ್ಯಾತಿಯನ್ನು ಗಳಿಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ವಿದೇಶದಲ್ಲಿ ಹೋಗಿ ಆ ಒಂದು ಟ್ರಂಪ್ ಅವರ ಎದುರು ನೃತ್ಯವನ್ನು ಮಾಡಿ ನಮ್ಮ ದೇಶದ ಘನತೆ ಮರ್ಯಾದೆಯನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾರೆ ಅಂತಂದರೆ ಇವರಿಗೆ ಯಾವ ರೀತಿಯಾದಂಥ ನೈತಿಕತೆ ಇದೆ ಅಂತೇಳಿ ಅವರು ಪ್ರಶ್ನೆ ಮಾಡಬೇಕಾಗ್ತದೆ. ಈ ಒಂದು ನೈತಿಕ ಹೊಣೆಯನ್ನು ಹೊತ್ತು ಈ ಕೂಡಲೇ ತಮ್ಮ ಪ್ರಧಾನಮಂತ್ರಿಗಳ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾವು ಇವತ್ತು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ನಾವು ಆಗ್ರಹಿಸ್ತಾ ಇದ್ದೇವೆ. ಮತಾಂತರ ಮಾಡುವ ಉದ್ದೇಶದಿಂದ ಯೇಸುವಿನ ಪುಸ್ತಕಗಳನ್ನ ರಸ್ತೆಯುದ್ದಕ್ಕೂ ಎಸೆದು ಮತಾಂತರಕ್ಕೆ ಹುನ್ನಾರ ನಡೆಸ್ತಾ ಇದ್ದಾರೆ ಅಂತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ತಾಲೂಕು ಅಧ್ಯಕ್ಷ ಭರತ್ ಅಂತಕ್ಕಂಥವರು ಆರೋಪಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೇಲೂರು ತಾಲೂಕಿನ ಹಾಸನ ರಸ್ತೆಯ
ಮಲ್ಲಿಕಾರ್ಜುನಪುರ ಅಂತಕ್ಕಂಥ ಇದ್ರ ಬಳಿ ಹಾಸನದಿಂದ ಬೇಲೂರಿಗೆ ಹೋಗೋ ಜಾಗದಲ್ಲೆಲ್ಲ ಈ ತರ ಮಾಡಿದ್ದಾರಂತೆ. ಇನ್ನು ಈ ಬಗ್ಗೆ ಮಾತನಾಡಿರ್ತಕ್ಕಂಥ ಅವರು ಯೇಸುವಿನ ಪುಸ್ತಕಗಳನ್ನ ರಸ್ತೆಯುದ್ದಕ್ಕೂ ಹಾಕಿ ಮತಾಂತರಕ್ಕೆ ಹುನ್ನಾರ ನಡೆಸಿದ್ದಾರೆ. ಪೊಲೀಸ್ ಇಲಾಖೆ ಯಾರು ಈ ತರ ಮಾಡಿದ್ದಾರೆ ಅವ್ರನ್ನ ಗುರುತಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ಫೆಬ್ರವರಿ 15ರಂದು ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಧರ್ಮಸ್ಥಳ ಸೇರಿದಂತೆ ವಿವಿಧ ಶಿವನ ದೇವಾಲಯಕ್ಕೆ ಪಾದಯಾತ್ರೆ ಹೋಗ್ತಕ್ಕಂಥದ್ದು ಹಿಂದೂಗಳು ನಡೆಸ್ಕೊ ಬಂದಿದ್ದಾರೆ. ಸರ್ವೇ ಸಾಮಾನ್ಯ. ಅದರಲ್ಲೂ ಶಿವರಾತ್ರಿ ಸಂದರ್ಭದಲ್ಲಿ ಶಿವನ ದರ್ಶನ ಮಾಡಿದ್ರೆ ಪುಣ್ಯ ಸಿಗುತ್ತೆ ಅಂತಕ್ಕಂಥ ಒಂದು ಸಂಪ್ರದಾಯ ಪ್ರತೀತಿ ನಮ್ಮಲ್ಲಿದೆ. ಹಿಂಗಾಗಿ ಇದೇ ರಸ್ತೆಯಲ್ಲಿ ಧರ್ಮಸ್ಥಳಕ್ಕೆ ಅತಿ ಹೆಚ್ಚು ಭಕ್ತರು ಹೋಗ್ತಾರೆ. ಈ ಹಿನ್ನೆಲೆಯಲ್ಲಿ ಮತಾಂತರ ಮಾಡುವ ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿ ನಾಗೇಶ್, ತಾಲೂಕು ಸಂಯೋಜಕ ಭರತ್, ಮೋಹನ್, ಶಂಕರ್, ದರ್ಶನ್ ಸೇರಿದಂತೆ ಗೋ ರಕ್ಷಣಾ ಪ್ರಮುಖ ದಕ್ಷಿಣ ಪ್ರಾಂತ್ಯ ಇಲ್ಲಿಯ ಶರತ್ ಇನ್ನಿತರರು ಹಾಜರಿದ್ದರು. ನಮ್ಮ ಕರ್ನಾಟಕದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಜಾರಿಗಿದೆ. ಕಾಯ್ದೆ ಜಾರಿಗಿದ್ರು ನಮ್ಮಲ್ಲಿ ತುಂಬಾ ಮತಾಂತರ ನಡೀತಾ ಇದೆ. ಅದೆಲ್ಲ ನೋಡ್ತೇವೆ. ಹಾಸ್ಪಿಟಲ್, ಕೆಲವೊಂದು ಸ್ಕೂಲ್ಗಳು, ಪ್ರತಿಯೊಂದು ಕಡೆ ಮತಾಂತರ. ಅದರ ಮುಂದುವರೆದ ಭಾಗವಾಗಿ ನಮ್ಮ ಪ್ರತಿ ವರ್ಷದಂತೆ ಈ ರೀತಿ ಧರ್ಮಸ್ಥಳ ಪಾದಯಾತ್ರಿಗಳು ಯಾರು ಹೋಗ್ತಾರೆ ಅವರ ಮನವನ್ನು ಪರಿವರ್ತನೆ ಮಾಡೋಕ್ಕೋಸ್ಕರ ಒಂದು ಬುಕ್ ಅನ್ನು ಮಾಡಿದ್ದಾರೆ, ದೇವರನ್ನು ತಿಳಿಯುವುದು ಹೇಗೆ ಅಂತೇಳಿ. ಇದರಲ್ಲಿ ಯೇಸುವಿನ ಬಗ್ಗೆ ಪೂರಾ ವಿಚಾರಗಳನ್ನು ಹಾಕಿದ್ದಾರೆ. ಪ್ರತಿಯೊಂದು ವಿಚಾರಗಳನ್ನು ಹಾಕಿ ಯಾರು ಎಲ್ಲಿ ನೆಳ್ಳಲ್ಲಿ ಮರದ ಕಡೆ ನಿಲ್ಕೊಂತಾರೆ ಸುತ್ತಾಗಿ ಬಂದು ಆ ಜಾಗಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಎಲ್ಲ ಒಂದು ಸಂಚಲನ ರೂಪಕ್ಕೆ ಮತಾಂತರ ನಾವು ಯಾವ ರೀತಿ ಮಾಡಬೇಕು, ಎಲ್ಲಿ ಜನ ಸೇರಿ ನಿಂತ್ಕೊಂಡು ನೋಡ್ತಾರೆ, ಮತಾಂತರ ಓದ್ತಾರೆ, ಆ ಜಾಗವನ್ನು ಮರ ನೆಡೋದು, ಈ ತರ ಜಾಗ ಎಲ್ಲಿ ಕ್ಯಾಮ್ರಾ ಇಲ್ಲ ಇದನ್ನ ಹಾಕಿದ್ದಾರೆ. ಇದನ್ನ ನಮ್ಮ ಇಲ್ಲೊಬ್ಬ ಸ್ಥಳೀಯ ಕಾರ್ಯಕರ್ತರು ನೋಡಿ ಬೆಳಗ್ಗೆ 8 ಗಂಟೆ ಇನೋವಾ ಗಾಡಿಯಲ್ಲಿ ಹಾಕೊಂಡು ಹೋಗ್ತಿದ್ರಂತೆ. ಎಲ್ಲ ಕಡೆ ಬುಕ್ಕನ್ನು ಹೆಚ್ಕೊಂಡು ಹೋಗ್ತಿದ್ರಂತೆ. ನೋಡ್ಬಿಟ್ಟು ನಾವು ಇನ್ಫಾರ್ಮ್ ಮಾಡಿದ್ರು. ಇದ್ರ ಬಗ್ಗೆ ನಾವು ಬಂದೀವಿ ಡಿಪಾರ್ಟ್ಮೆಂಟ್ಗೆ ಹೇಳಿ ಇವಾಗ ಅದ್ರ ಬಗ್ಗೆ ತನಿಖೆ ಆಗ್ಬೇಕು. ಇದು ಯಾಕೆ ಹಾಕಿದ್ದಾರೆ, ಸುಮ್ಮನೆ ಅಂತೂ ಎಷ್ಟಿರಕ್ಕಂತ ಚಾನ್ಸ್ ಇಲ್ಲ. ಒಂದ್ ಸೈಡ್ ಎಷ್ಟಿದ್ದಾರೆ, ಆ ಸೈಡ್ ಎಸಿ ಹೋಗಿತ್ತು. ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂದ್ರೆ ವಿಶ್ವ ಹಿಂದೂ ಪರಿಷತ್ತು ಇಲ್ಲಿ ಸ್ಥಳೀಯ ಪೊಲೀಸ್ ಅವರಿಗೆ ಮತ್ತೆ SP ಮೇಡಮ್ ಅವರಿಗೆ ಮನವಿ ಪತ್ರವನ್ನು ಕೊಡ್ತೀವಿ. ಹೋಗಿ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಕೇಳಬೇಕು, ವಿನಂತಿ ಮಾಡ್ಕೊಂತ ಇದ್ದೀವಿ. ಅರ್ಕಲಗೂಡು ಪಟ್ಟಣದ ಹಳೆ ಬಸ್ ನಿಲ್ದಾಣದ ಜಾಗವನ್ನ ಪಟ್ಟಣ ಪಂಚಾಯತ್ಗೆ ವರ್ಗಾವಣೆ ಮಾಡುವಂತೆ ಶಾಸಕ ಎ ಮಂಜು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿಯನ್ನು ಮಾಡಿದ್ದಾರೆ. ಶನಿವಾರ ಸಂತೆ ಗ್ರಾಮದಲ್ಲಿ ನೂತನ ಬಸ್ ನಿಲ್ದಾಣ ಉದ್ಘಾಟನೆ ಸಮಾರಂಭಕ್ಕೆ ತೆರಳುತ್ತಿದ್ದ ವೇಳೆ ಮಾರ್ಗ ಮಧ್ಯೆ ಅರ್ಕಲಗೂಡು ಅನಾಕ್ರು ವೃತ್ತದಲ್ಲಿ ಶಾಸಕ ಎ ಮಂಜು ಅವರು ಹಳೆ ಬಸ್ ನಿಲ್ದಾಣದ ಸ್ಥಳವನ್ನ ಸಚಿವರಿಗೆ ತೋರಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ಹಳೆಯ ಬಸ್ ನಿಲ್ದಾಣವು ಸುಮಾರು 0.75 ಎಕರೆ ವಿಸ್ತೀರ್ಣವನ್ನ ಹೊಂದಿದೆ. ಬಸ್ ನಿಲ್ದಾಣ ಕಾರ್ಯಾಚರಣೆಗೆ ಸಹಕಾರಿಯಾಗುವಂತೆ ಶಾಸಕ ಎ ಮಂಜು ತಮ್ಮದೇ ಆದ 1 ಎಕರೆ ಜಮೀನನ್ನು ಕೂಡ ಅದಕ್ಕೆ ಸೇರಿಸಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿರ್ತಕ್ಕಂಥ ಸಾರಿಗೆ ಸಚಿವರು ಹೊಸ ಬಸ್ ನಿಲ್ದಾಣ ಹಾಗೂ 2 ಡಿಪೋಗಳು ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಹಳೆ ಜಾಗವನ್ನ ಕೆಎಸ್ಆರ್ಟಿಸಿಗೆ ಅಗತ್ಯವಿಲ್ಲ ಅಂತ ಹೇಳಿ ಸ್ಥಳೀಯ ಪಟ್ಟಣ ಪಂಚಾಯತ್ಗೆ ಈ ಜಾಗವನ್ನ ತಮ್ಮ ವಶಕ್ಕೆ ನೀಡುವಂತೆ ಮನವಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಜಾಗವನ್ನ ಹೆಚ್ಚುವರಿ ಎಂದು ಪರಿಗಣಿಸಿದರೆ ಮಂಡಳಿ ಮೂಲಕ ಪ್ರಸ್ತಾವನೆ ಸಲ್ಲಿಸಿ ಸಚಿವ ಸಂಪುಟ ಅನುಮೋದನೆ ಪಡೆದು ಅಧಿಕೃತವಾಗಿ ಅದನ್ನ ಪಟ್ಟಣ ಪಂಚಾಯತ್ಗೆ ವರ್ಗಾವಣೆ ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ನೀಡಿದ್ದಾರೆ. ಇವತ್ತು ನಮ್ಮ ಮಂಜು ಅವರು ಅರಕಲಗೂಡಿನ ಹಾಲಿ ಶಾಸಕರು ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಜಾಗದಲ್ಲಿ ನಾವು ನಿಂತಿದ್ದೀವಿ. ಹಳೆ ಜಾಗ ಒಂದು 3/4 ಎಕರೆ ಇತ್ತು. ಪಕ್ಕದಲ್ಲೇ ಅವ್ರದ್ದೇ ಸ್ವಂತ ಜಾಗ, ಅದು 1 ಎಕರೆ ಸೇರಿಸಿ ಇವತ್ತು 3/4 ಎಕರೆದಲ್ಲಿ ಹಿಂದೆ ಬಸ್ ಸ್ಟ್ಯಾಂಡು ನಡೀತಾ ಇತ್ತು. ಈಗ ಹೊಸ ಬಸ್ ಸ್ಟ್ಯಾಂಡು ಆಗಿದೆ ಮತ್ತು 2 ಡಿಪೋ ಕೂಡ ಇದೆ. ಅದರಿಂದ ಈ ಜಾಗ ನಮಗೆ ಬಸ್ ಸ್ಟ್ಯಾಂಡಿಗೆ ಬೇಕಾಗಿಲ್ಲ, ಪುರಸಭೆಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಇದು ನಮ್ಮ KSRTC ಹತ್ರ ಚರ್ಚೆ ಮಾಡಿ ಇದು ನಮ್ಮ KSRTCಗೆ ಅವಶ್ಯಕತೆ ಇಲ್ಲ ಅಂದರೆ ಪುರಸಭೆಗೆ ಕೊಡೋದಕ್ಕೆ ಶಾಸಕರು ಮನವಿ ಮಾಡಿದ್ರೆ ಅದನ್ನು ಮುಂದೆ ನಾವು ಮಂಡಳಿಲಿಟ್ಟು ತೀರ್ಮಾನ ಮಾಡಬೇಕಾಗುತ್ತೆ. KSRTC ಮಂಡಳಿ ಇದೆಯಲ್ಲ ಅದು ತೀರ್ಮಾನ ಆಗಬೇಕು, ಆಮೇಲೆ ಕ್ಯಾಬಿನೆಟ್ ಬರಬೇಕು. ಅದು ಇದು KSRTC ಬಸ್ ಮೇಲೆ ನೀವು ತಂಬಾಕು ಜಾಹೀರಾತು ತೆಗಿಯಕ್ಕೆ ಕೇಳಿದಿರಲ್ಲ, ಅದು ಇಲ್ಲಿ ಇನ್ನೂ ತೆಗ್ದಿಲ್ಲ, ಇಲ್ಲಿ ಜಾರಿಗೆ ಬಂದಿಲ್ಲ. ಅದು ಫೆಬ್ರವರಿ ಒಳಗಡೆ ಎಲ್ಲ ಕೂಡ ತೆಗಿಬೇಕು. ಇಲ್ಲಿ ನಮ್ಮ ಪಟ್ಟಣದಲ್ಲಿ ವಿದ್ಯಾರ್ಥಿಗಳು ಹೊರಗಡೆಗೆ ತುಂಬಾ ಜನ ಹೋಗ್ತಾರೆ. ಬೆಳಿಗ್ಗೆ ಮತ್ತೆ ಸಂಜೆ ವಿದ್ಯಾರ್ಥಿನಿಯರಿಗೆ ಬಹಳ ಬಸ್ಸಿಂಗ್ ಕೊಡ್ತಾ ಇದೆ. ಕೊಡ್ತಾ ಇದೆ ಹೇಳಿ. ಇಲ್ಲಿಂದ ಹಾಸನ್ಗೆ 9 ಗಂಟೆವರೆಗೂ 7ರಿಂದ 9 ಗಂಟೆವರೆಗೂ ಇದೆ. ಈಗ ಎಲ್ಲೆಲ್ಲಿಗೆ ಬಸ್ ಬೇಕು ಅಂತ ಹೇಳಿ ಹಾಕೋಣ ಸರ್. ಆಮೇಲೆ ಬಸ್ ಸ್ಟ್ಯಾಂಡ್ ಅಲ್ಲಿ ಪೇಪರ್ಗಳು ವರದಿಯಾಗಿದೆ, ಸಂಜೆ ಟೈಮ್ 4-4:15 ಟೈಮಲ್ಲಿ ಬೈಕ್ ಪುಂಡು ಪೋಖ್ರಿಗಳು ಖಾಸಗಿ ತೊಂದರೆ ಕೊಡ್ತಾ ಇದ್ದಾರೆ. ಪೊಲೀಸ್ ಇರ್ತಾರಲ್ಲ ಅವರು, ಆಮೇಲೆ ನಿಮ್ಮ ಡಿಪಾರ್ಟ್ಮೆಂಟ್ ಅವರೊಬ್ಬರು ಸೆಕ್ಯೂರಿಟಿ ಇರ್ತಾರೆ ಸರ್, ಅವ್ರಿಗೆ ದಯಮಾಡಿ ಒಂಚೂರು ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಲೋಕಲ್ ಪೊಲೀಸ್ ಇರ್ತಾರಲ್ಲ ಅವರು ಇದ್ರ ಬಗ್ಗೆ ಕ್ರಮ ತಗೋಬೇಕು. ಬೇಲೂರು ಹಾಸನ ಮುಖ್ಯ ರಸ್ತೆಯ ಹಗರೆಯಲ್ಲಿ ರಸ್ತೆ ಸಂಚಾರ ವಿಚಾರವಾಗಿ ನಡೆದ ಕ್ಷುಲ್ಲಕ ಗಲಾಟೆ ವಿಕೋಪಕ್ಕೆ ತಿರುಗಿ ಕೆಎಸ್ಆರ್ಟಿಸಿ ಬಸ್ನ ಗಾಜನ್ನ ಕೆಲ ಕಿಡಿಗೇಡಿಗಳು ಪುಡಿ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ.
ಬೇಲೂರಿನಿಂದ ಹಾಸನಕ್ಕೆ ತೆರಳುತ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ ಅನ್ನ ಅಗ್ರೆ ಸಮೀಪ ಸುಮಾರು 1 ಕಿಲೋಮೀಟರ್ ಇರುವಾಗಲೇ ಅಡ್ಡಗಟ್ಟಿದ ಕಾರು ಚಾಲಕ ಮತ್ತು ಆತನ ಸಹಚರರು ಅನಗತ್ಯವಾಗಿ ರಸ್ತೆಯಲ್ಲಿ ಕಾರನ್ನ ಅಡ್ಡ ನಿಲ್ಲಿಸಿ ರಸ್ತೆಯನ್ನ ಬ್ಲಾಕ್ ಮಾಡಿ ಗಲಾಟೆಯನ್ನ ಮಾಡಿದ್ದಾರೆ. ಬಸ್ ಚಾಲಕನೊಂದಿಗೆ ಮಾತಿನ ಚಕಮಕಿ ನಡೆಸಿದ್ದಾರೆ. ಏಕಾಏಕಿ ಬಸ್ನ ಗಾಜುಗಳನ್ನ ಒಡೆದಾಕಿ ಸಾರ್ವಜನಿಕರ ಪಾಸ್ತಿ ಎಲ್ಲವನ್ನು ಕೂಡ ನಷ್ಟ ಮಾಡಿದ್ದಾರೆ. ಇನ್ನು ಘಟನೆಯಿಂದ ಆತಂಕಕ್ಕೊಳಗಾದ ಪ್ರಯಾಣಿಕರು ಮತ್ತೆ ಬಸ್ ಸಿಬ್ಬಂದಿ ಕೂಡಲೇ ಬಸ್ ಅನ್ನ ಅಗ್ರೆ ಪೊಲೀಸ್ ಠಾಣೆ ಹತ್ತಿರಕ್ಕೆ ತಗೊಂಡ್ಕೊಂಡು ಹೋಗಿದ್ದಾರೆ. ಸದ್ಯ ಬಸ್ ಠಾಣೆಯ ಮುಂಭಾಗ ಅಲ್ಲೂ ಕೂಡ ಒಂದಿಷ್ಟು ಜಗಳ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆಮೇಲೆ ಪ್ರಯಾಣಿಕರಿಗೆ ಏನ್ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಕೊಟ್ಟು ಕಳಿಸಿದ್ರು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾರು ಈ ತರ ಮಾಡಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಪೊಲೀಸರು ಪ್ರಕರಣ ಸಂಬಂಧ ತನಿಖೆ ನಡೆಸ್ತಾ ಇದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ದೇವರಾಜೇಗೌಡ ಒಬ್ಬ ಆರ್ಟಿಐ ಗಿರಾಕಿ, ಅಧಿಕಾರಿ ಹಾಗೂ ಪೊಲೀಸರ ಬಳಿ ಹಣ ವಸೂಲಿ ಮಾಡುವ ಕಾಯಕ ಆತನದ್ದು. ರಾಜ್ಯಾದ್ಯಂತ ಆತನ ವಿರುದ್ಧ ಪ್ರತಿಭಟನೆ, ಕಪ್ಪು ಮಸಿ ಬಳಿಯುವ ಎಚ್ಚರಿಕೆ ನೀಡಿದ ಕಾಂಗ್ರೆಸ್. ಪ್ರಧಾನಿ ನರೇಂದ್ರ ಮೋದಿ ಹೆಸರು ಎಫ್ಸ್ಟೀನ್ ಫೈಲ್ ನಲ್ಲಿ ಉಲ್ಲೇಖ. ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ, ಪ್ರಧಾನಿ ರಾಜೀನಾಮೆಗೆ ಆಗ್ರಹ. ಕ್ರಿಶ್ಚಿಯನ್ ಮಿಷನರಿಗಳಿಂದ ಮತಾಂತರಕ್ಕೆ ಹುನ್ನಾರ ಆರೋಪ. ರಸ್ತೆಯುದ್ದಕ್ಕೂ ಬಿದ್ದ ಬೈಬಲ್ ಕರಪತ್ರಗಳು. ಬಜರಂಗ ದಳದಿಂದ ತೀವ್ರ ಖಂಡನೆ. ಹಳೆ ಬಸ್ ನಿಲ್ದಾಣದ ಜಾಗ ವರ್ಗಾವಣೆಗೆ ಆಗ್ರಹ. ಸಾರಿಗೆ ಸಚಿವರಿಗೆ ಮನವಿ ಸಲ್ಲಿಸಿದ ಶಾಸಕ ಎ ಮಂಜು. ಸಚಿವ ಸಂಪುಟದಿಂದ ಅನುಮೋದನೆ ನಂತರ ಕ್ರಮಕ್ಕೆ ಸಚಿವರ ಭರವಸೆ. ಕ್ಷುಲ್ಲಕ ಕಾರಣಕ್ಕೆ ಕೆಎಸ್ಆರ್ಟಿಸಿ ಬಸ್ನ ಗಾಜು ಪುಡಿ ಪುಡಿ. ಅಗ್ರೆ ಮುಖ್ಯ ರಸ್ತೆಯಲ್ಲಿ ಘಟನೆ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಸಾರ್ವಜನಿಕರ ಆಗ್ರಹ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ. ಸತ್ಯದ ಕಡೆ.